ರಾಧೆ ರಾಧೆ ನನ್ನ ರಸಿ ರಾಧೆ. ಟೈಮ್ ಆಯ್ತು. ಸೀರೆ ಹಾಕಿದೀನಿ, ಮ್ಯಾಚಿಂಗ್ ಬಳೆ ಹಾಕಿದೀನಿ, ಹೂ ಮುಡ್ಕೊಂಡಿದೀನಿ, ರೆಡಿ ಆಗಿದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸಕ್ಕದಾಗಿ ಕಾಣಿಸ್ತಾ ಇದೆಯಾ? ಫಂಕ್ಷನ್ಗೆ ಹೋಗ್ತಾ ಇದೆಯಾ? ಇಲ್ಲಪ್ಪ. ಮತ್ತೆ ನನ್ನ ಹೆಸರಾದ ಸೀರಿಯಲ್ ಬರುತ್ತೆ, ನೋಡಕ್ ಕುತ್ಕೋಬೇಕು. ಹೀಗೆ ಹೇಳ್ತಾ ಇದ್ರೆ ನಮ್ಗೆ ಬೇಜಾರಾಗಲ್ವ? ಅಗಸ್ತ್ಯನ್ಗೆ ಏನಾದರೂ ತನ್ನ ಹೆಂಡತಿ ಅಳ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ನಮ್ಗೆ ಬೈತಾನಷ್ಟೇ. ಪ್ರಪಂಚದಲ್ಲಿ ಯಾರಿಗೂ ಇಲ್ತಾ ಇರೋ ಕಷ್ಟ ಹಿಂಚರಂಗೆ ಬರ್ಬೇಕಾ? ಅಂದಕ್ಕಿಂತ ಚಂದ ನಾನೇ ಸುಂದರ. ಸುಸು ಏನ್ರೆ ಸ್ವಲ್ಪ ಸಕ್ಕರೆ ಇದ್ರೆ ಕೊಡೆ. ₹1 ಕೊಡ್ತೀನಿ ಅಂದ್ರು ತೀರ್ಬಿಟ್ಟು ತಂದಿದ್ದೋಳಲ್ಲ. ಅಲ್ಲ ನನ್ ಸಕ್ಕರೆ ಅಡ್ಗೆ ಮನೇಲಿ ಎತ್ಕೊಡ್ರಿ. ಈ ನಿಮ್ಮನ್ನದ್ ನಾನ್ ಹೆಂಗೆ ಎತ್ಕೊಳ್ಳಿ? ಸುಸು ನೋಡಿಲಿ, ಇಷ್ಟೇ ಎತ್ಕೊಂಡಿದೀನಿ ಕಣೆ. ತಿಂಗಳಿಗಿಂತರೊಬ್ರು ಸಿಕ್ಕಿದ್ರೆ ಸಾಕು, ನಮ್ಮನೆ ದಿನಸಿ ತರದೇ ಬೇಡ. ಬರ್ತೀನಿ ಕಣೆ. ಟೈಮ್ ಆಗ್ಬಿಟ್ಟದೆ, ಮನ್ಗೋಗ್ಬೇಕನಪ್ಪ. ನನ್ ಮನೆ ಅಂತ ಬಂದ್ಬಿಟ್ಟೆ, ಯಾವ್ದೋ ಬೇರೆ ಮನೆ ಬಂದ್ಬಿಟ್ಟಿದ್ದೇನೆ. ಇವಳು ನೋಡಕ್ಕಿಂತ ಮುಂಚೆ ಮೆಲ್ಗೊಂಟೋಗ್ಬಿಡ್ಬೇಕು. ಈಗ ಬಂದ್ರಾ? ನನ್ನ ರೀ ಅಯ್ಯಪ್ಪ, ನನ್ ಸರ್ವಿಸ್ ನನ್ನ ರೀ ಅಂತ ಒಂದ್ ಹುಡುಗಿನೂ ಕರ್ದಿಲ್ಲ, ಇವಳು ಕರೀತಾವಳೆ. ಹೊಡಿತೀರಾ? ಕಾಫಿ ಕುಡಿತೀನಿ. ಸರಿ ಇರಿ. ಕಾಫಿ ಅಂದ ಕ್ಷಣ ಹೊಂಟೆ ಹೋದ್ಲು, ನಾನೇ ಪುಣ್ಯವಂತ. ಬ್ಯಾಡ ಸುಮ್ಕಿರೋ. ಅಯ್ಯಯ್ಯೋ ತಗೆಕಾಯ್ತಲ್ಲ ಬಿಟ್ಲು. ನಾನೇ ತಗಿದ್ದೀನಿ. ಆಡ್ ಬಂತು. ಅಲ್ಲ ಯಾಕಂತ ಯಾರೋ ನೀನು ಮನೆ ಒಳಗೆ ನೀನು ಇಲ್ಲಿ ಕದ ತಕಂದೆ ಕೆಂಪಕೋ ಅನ್ಕ ಬಂದೆ. ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಈ ಫ್ಲಾಟ್ ಅಲ್ಲಿ ಮನೆಗಳೆಲ್ಲ ಒಂದೇ ತರ ಕಾಣಿಸ್ತು. ನಮ್ ಮನೆ ಅನ್ಕ ಒಳಗ್ ಬಂದ್ಬಿಟ್ಟೆ. ನೀನ್ ಬರೀ ಟೀ ಕುಡಿತೀಯ, ಅನ್ನ ಉಂಡಿಯಾ, ಕಾಫಿ ಕುಡ್ದಿಯಾ ಅನ್ಕಂದೆ. ಒಂಥರ ಸೋಷಿಯಲ್ ಅನ್ಕಂದೆ. ಸೋಷಿಯಲ್ ಟೈಪ್. ನೀನ್ ಸೋಷಿಯಲ್ ಟೈಪ್. ಇಲ್ಲೇ ಯಾರ ಬತ್ತವ್ರ ನೋಡ್ಕೊ ಬತ್ತೀನಿ. ನೋಡು ಸರಿಯಾಗಿ ನೋಡು. ಯಾರು ಇಲ್ಲ. ಸೋತಾಕ ಹೋಯ್ತೀನಿ ನೀನು. ನೋಡ್ದ ಯಪ್ಪ, 10 ನಿಮಿಷ ಆಡ್ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ನನಗತ್ತೆ ಏನು? ಅಲ್ಲ ಮೊನ್ನೆ ನಿಮ್ ಸೀರಿಯಲ್ನ ಹಿಂಗೆ ನೋಡ್ತಾ ಕೂತಿದ್ದೆ, ಯಾರೊಬ್ಬ ಕಳ್ಳ ಬಂದು ಕುತ್ಕೆಲ್ಲಿರೋ ಚೇರ್ ಕಿತ್ಕೊಂಡು ಕೆನ್ನೆಗೆ ಮುತ್ತು ಕೊಟ್ಟು ಓಡಾಟದ. ಸೀರಿಯಲ್ ಅಂದ್ಮೇಲೆ ಗೊತ್ತಾಗಿದ್ದು ನನಗೆ, ಕೊಟ್ಟವನೇ ಮುತ್ತ ಅಂತ. ನಾನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ನಿಜ ಹೇಳು, ಕುಡ್ದು ಬಂದಿದ್ಯಾ ತಾನೆ? ಯಾವನ ನೀನು? ಯಾವನ್ ನೀನು ಅಂತ? ಅಲ್ಲ ಕಡೆ ಕಟ್ಕೊಂಡಿರೋ ಗಂಡನ್ನ ಯಾವನೇವನು ಅಂತಿದ್ಯಲ್ಲ, ಏನಾಗಿದ್ದ ನಿನ್ಗೆ? ನೀನ್ ನನ್ ಗಂಡನ? ಬಿಡ್ತೀನಿ. ಏನೋ ಕನ್ಫ್ಯೂಷನ್, ಸುಮ್ನೆ ಕೇಳ್ದೆ ಬಿಡಿ. ಆಯ್ತು ಒಂದ್ ನಿಮಿಷ. ಏನು ಮುಚ್ಚಾರ ಸೀರಿಯಲ್ದು ಗಂಡನ್ನೇ ಯಾರು ಅಂತ ಅವಳು ಇವಳು? ಹೊಟ್ಟೆ ಹಸಿತಾಯ್ತು, ಊಟ ಹಾಕ್ ಬೈಲೆ. ಅಡ್ವರ್ಟೈಸ್ಮೆಂಟ್ ಬರ್ಲಿ ಹಾಕ್ತೀನಿ. ತಗದ್ ರಿಮೋಟ್ ಅಲ್ಲಿ ಹೊಡ್ಬಿಡ್ತೀನಿ. ಈ ಊಟ ಹಾಕು, ಹೊಟ್ಟೆ ಹಸಿತೈತಿಲ್ಲ, ನೇಣ ಹಾಕನ್ಸೋತೈತೀನಿ ಅಷ್ಟೇ. ಒಂದ್ 5 ನಿಮಿಷ ಇರ್ರಿ. 5 ನಿಮಿಷ ಇದ್ರೆ ಊಟ ಹಾಕ್ತೀಯಾ? ನೇಣ ಹಾಕಳಕ್ ಹಗ್ಗ ಕೊಡ್ತೀನಿ. ಇವತ್ತು ಆ ಟಿವಿ ಉಳಿಸ್ಬಿಟ್ರೆ ಕೇಳ, ಇವತ್ತು ಮಾಡ್ತೀನಿ ಆ ಟಿವಿ. ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ಬಂದ ತಕ್ಷಣ ಊಟ ಕೇಳೋದಲ್ವಾ? ಊಟ ತಂದು ಕೊಡ್ತೀನಿ ರೀ. ಅಲ್ಲ ನಾನು ಊಟನೇ ಅಲ್ವಾ ಸರ್ ಕೇಳಿತ್ತು. ಏನ್ ಮುಚ್ಚಾರ ಇದಕ್ಕೆ? ನೀನು ಬಾಯಿಗೆ ಮಣ್ಣಾಕ ತಾಯ್ತವಳೆ ಹೆಂಡ್ತಿ. ನುಗ್ಗೆಕಾಯಿ ಸಾರು ಮಾಡಿದೀನಿ. ಏನ್ ಮಾಡ್ರು ನಾನು ಹೆಂಡ್ತಿ ನುಗ್ಗೆಕಾಯಿ ಸಾರು ಮಾತ್ರ ಮರೆಯಾಕಿಲ್ಲ. ಸಾಂಬಾರ್ ನುಗ್ಗೆಕಾಯಿ ಸಾರು ಸಾಂಬಾರ್ ಹಾಕಿ. ಅಡ್ವರ್ಟೈಸ್ಮೆಂಟ್ ಬರ್ಲಿ ಹಾಕ್ತೀನಿ. ತಗದು ಅದೇ ಮೇಲೆ ಸೀರಿಯಲ್ ಮುಗಿದ್ಮೇಲೆ ಪಲ್ಯ ಹಾಕ್ತೀಯಾ? ಮಾಡ್ತೀನಿ ಹುಡುಗ.
వచ్చే శివరాత్రి ఎపిసోడ్ రోజు నిన్ను చంపకపోతే నేను నల్లరసి రాధే సీరియల్ ఫ్యాన్ కాదురా కాదురా కాదురా. ಸೀರಿಯಲ್ ಹುಚ್ಚಿಡ್ಕೊಂಡೈತೆ ನಿನ್ಗೆ. ನಾಗವಲ್ಲಿ ಟಿವಿ ಹಾಕ್ತಿದ್ರು ಇರು. ಅಮ್ಮ ಅಮ್ಮ ಏನಾಯ್ತಮ್ಮ ಅಮ್ಮ ಅಗಸ್ತ್ಯ. ನಮ್ಮ ಊರಾನೆಗೂ ನಮ್ಮ ಅಪ್ಪರಾನೆಗೂ ಟಿವಿ ಆಫ್ ಮಾಡಿಲ್ಲ. ಕರೆಂಟ್ ಹೋಯ್ತು ಕಣ. ಕರೆಂಟ್ ಹೋಯ್ತಾ? ಯಾವನವನು ಬಡ್ಡಿ ಮಗ ಕರೆಂಟ್ ಆಫ್ ಮಾಡ್ತಾನೆ? ನನಗೀಗ ಸೀರಿಯಲ್ ಬೇಕು, ಸೀರಿಯಲ್ ಬೇಕು. ಅಲ್ಲ ಕಡೆ ಸೀರಿಯಲ್ ಬೇಕು ಅಂತಂದ್ರೆ ರಾಘುದ್ ಎಳ್ಕ ಬಂದಾದ್ರೂ ಕೊಡ್ಬೋದು. ಸೀರಿಯಲ್ ಬೇಕು ಅಂದ್ರೆ ಎಲ್ಲಿ ತಂದ್ಕೊಳ್ಳಿ ನಾನು. ನನಗೆ ಗೊತ್ತಿಲ್ಲ. ಸೀರಿಯಲ್ ಇಲ್ಲ ಅಂದ್ರೆ ಸೀರಿಯಲ್ ಅಂತ ಮ್ಯಾಟ್ರ ಮಿಕ್ಕ ಹೋಯ್ತಾಳೆ ಸತ್ಕಿತ ಬಿಟ್ಟಾಳ ಇವಳ ಬದುಕೊಳೆ. ಬ್ಯಾಗ್ ತಕ್ಕಂದಲ್ಲಿ ಹೋಯ್ತಾ ಇದೀಯಾ? ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನಿಮ್ಮ ಅಮ್ಮನ ಮನೆಗೆ ಯಾಕೆ ಹೋಯ್ತಾ ಇದೀಯಾ? UPS ಹಾಕ್ಲಿ ಅಂದ್ರೆ ಹಾಕ್ಸಲ ಅಂತಂದ್ರೆ ಅದಕ್ಕೆ ನಮ್ಮ ಅಮ್ಮನ ಮೇಲೆ ಕರೆಂಟ್ ಇರುತ್ತೆ, ಅಲ್ಲೇ ನೋಡ್ಕೋತೀನಿ. ಸೀರಿಯಲ್ ನೋಡೆ, ಸೀರಿಯಲ್ ಮಾಡೋರು ಮನೆ ಮೇಲೆ ಮನೆ ಕಟ್ಟುತ್ತವ್ರೆ. ನೀ ಸೀರಿಯಲ್ ನೋಡೋರು ಗಂಡನ್ ಬಿಟ್ಬಿಟ್ಟೆ ಹೋಯ್ತಾ ಇದ್ರಲ್ರಿ. ಈ ಸೀರಿಯಲ್ ಹುಚ್ಚಿಂದ ತಪ್ಪಿಸ್ಕೊಂಡಿರೋ ಗಂಡಸೇ ಇಲ್ವಾ? ನೀನ್ ಕಣ, ನೀನು ನಿಜವಾದ ಗಂಡಸು ಅಂತಂದ್ರೆ ನೋಡೆ. ಗಂಡಸು ಮುಂದೆ ಎದೆ ಎತ್ಕೊಂಡು ಹೋಯ್ತಾ ಇದ್ರೆ ಹೆಂಡತಿ ತಲೆ ಬಗ್ಗಿಸ್ಕೊಂಡು ಹೆಂಗ್ ಬರ್ತಾವ್ ನೋಡು. ಇದು ನಮ್ ಸಂಸ್ಕೃತಿ. ಇದಕ್ಕೆಲ್ಲ ಮೇಲ್ಗಡೆಯಿಂದ ಬರ್ಸ್ಕೊ ಬಂದಿರ್ಬೇಕು ಜಗಪ್ಪ ಅವ್ರೆ. ಅಳ್ಳಾಡ್ಬೇಡ, ಸುಮ್ನೆ ನಿಂತ್ಕೋ. ಸಾರಿ ಕಣ. ಶೀಲಾ ಅವರೇ ಏನ್ ಮಾಡ್ತಾ ಇದೀರಾ? ಅಯ್ಯೋ ಕರೆಂಟ್ ಹೊಂಟೋಗಿತ್ತಲ್ಲ, ಅದಕ್ಕೆ ಮಿಸ್ ಆಗಿರೋ ಎಪಿಸೋಡ್ ನ ಊಟಲ್ ನೋಡ್ತಾ ಇದ್ದೀನಿ. ಏನಾಯ್ತು? ಏನ್ ಮಾಡೋ ಜಗಪ್ಪ, ನನ್ನ ಹೆಂಡತಿಗೆ ತಾಳಿ ಕಟ್ಟಿದ್ರೆ ಅವಳು ನಂಗೆ ಟಿವಿ ಕಟ್ಟವಳೆ. ನಿನ್ ಸಂಸಾರಕ್ಕೆ ನನ್ ಸಂಸಾರನೇ ಎಷ್ಟೋ ಪರವಾಗಿಲ್ಲ. ಹೋಗಲೇ ಶೀಲಾ, ಏನ್ರಿ ಬೆಳಗ್ಗೆ ನೀರ್ ಜಾಸ್ತಿ ಕುಡ್ದ್ಬಿಟ್ಟಿದೀನಿ, ಅರ್ಜೆಂಟ್ ಹೋಗ್ಬಂದ್ಬಿಡ್ತೀನಿ. ನಿಮ್ಗೆ ಹೇಳಿಲ್ವಾ ನಾನು ಸೀರಿಯಲ್ ಸ್ಟಾರ್ಟ್ ಆದಾಗ ಒಂದು ತೊಟ್ಟು ನೀರು ಕುಡಿಬೇಡಿ ಅಂತ? ಈಗ ಅರ್ಜೆಂಟ್ ಏನ್ ಮಾಡ್ಲಿ? ಇಲ್ಲೇ ಉಯ್ಕೋ. ಜಗಪ್ಪ ಮೇಡಮ್, ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ಅಂತ ಹೊಸಿ ಹೋಗ್ ಬನ್ನಿ. ನೀವು ಬನ್ನಿ. ಅವನ್ಗೆ ಅರ್ಜೆಂಟ್ ಆದ್ರೆ ನಾಳೆ ಹೆಂಗಮ್ಮ ಹೋಗಕ್ಕಾಯ್ತದೆ? ಅಯ್ಯೋ ಹೋಗಯ್ಯ. ಅಳ್ಳಾಡ್ಬೇಡ, ಸುಮ್ನೆ ನಿಂತ್ಕೋ. ಅಡ್ವರ್ಟೈಸ್ ಬರೋ ತನಕ ಅಳ್ಳಾಡ್ಬೇಡ. ಚಪ್ಪಲಿ ತಕ್ಕಂದ್ ಹೋಗು. ಅಲ್ಲ ಏನಾಯ್ತು ನೋಡೋಣ. ಅಲ್ಲ ಅಗತ್ತಿನ ಬುದ್ಧಿ ಬೇಡವಾ? ಇಂಚೋರಿಂಗ್ ಇಷ್ಟು ಕೊಡ್ತಾನ. ಇದು ನಿಮಗೆ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಸೀರಿಯಲ್ ನ ಸಿಲ್ಲಿಯಾಗಿ ನೋಡ್ಬೇಡ, ಸೀರಿಯಸ್ ಆಗಿ ನೋಡು. ಆಗ ಗೊತ್ತಾಗುತ್ತೆ ನಮ್ಮ ಇಂಚರನ್ ಕಷ್ಟ ಏನು ಅಂತ. ಆಶೀರ್ವಾದ ಮಾಡಿ. ಸಾಯಂತವ್ ಏನ್ ಆಶೀರ್ವಾದ ತಗತಿಯೇ? ಇವತ್ತು ನಮ್ದು ವೆಲ್ಡಿಂಗ್ ಡೇ. ಒಂದ್ ಗಂಡು ಅನ್ನೋ ಕಬ್ಬಣನ ಒಂದ್ ಹೆಣ್ಣು ಅನ್ನೋ ಕಬ್ಬಣ ಜೊತೆ ವೆಲ್ಡ್ ಮಾಡಿದ್ದಿನ ಕಣೆ. ಅದು ವೆಲ್ಡಿಂಗ್ ಡೇ ಅಲ್ಲ, ವೆಡ್ಡಿಂಗ್ ಡೇ, ವೆಡ್ಡಿಂಗ್ ಆನಿವರ್ಸರಿ ಕಣೆ. ಅದಕ್ಕೆ ಇಂತ ಸ್ಪೆಷಲ್ ಜಾಗ ಕರ್ಕೊಂಡ್ ಬಂದಿರೋದು. ಏನ್ರಿ ಇದು? ಇದು ಮಜಾ ಹೋಟೆಲ್, 5 ಸ್ಟಾರ್ ಹೋಟೆಲ್. ಏನ್ ಹುಡುಕ್ತಾ ಇದೀಯಾ? ಮತ್ತ ಒಂದು ಸ್ಟಾರೇ ಕಾಣ್ತಿಲ್ಲ. ನಿನ್ಗೆ ಹಿಂಗ ಅರ್ಥ ಆಯ್ತಾ? ಬಾ ತೋರಿಸ್ತೀನಿ, ಬಾ. ಇಲ್ಲಿ ನೋಡು, ಈ ಮಜಾ ಭಾರತದವರು 1 ಸ್ಟಾರ್, ಬೈಲಿ. ಈ ನನ್ನರಸಿ ರಾಧೆಯವರು 2 ಸ್ಟಾರ್, ನಾನೇ 3 ಸ್ಟಾರ್, ನೀನೇ 4 ಸ್ಟಾರ್. ಮತ್ತೆ 5ನೇ ಸ್ಟಾರು ಈ ಕನ್ನಡ ನಾಡಿನ ಜನತೆ ಕಣೆ 5 ಸ್ಟಾರ್. ಅಯ್ಯೋ ಅಯ್ಯೋ ಅಯ್ಯೋ, ಏನೇನೆಲ್ಲ ತಿಳ್ಕೊಂಡಿದ್ದೀರಿ? ನಾನೇ ದಡ್ಡಿ, ಹಳ್ಳಿ ಕೂಕು. ನಾನು 4 ಗೋಡೆ ಮಧ್ಯ ಬೆಳ್ದಿರೋಳು. ನನಗಿದೆಲ್ಲ ಏನು ಗೊತ್ತಾಗಕ್ಕೆ ಇಲ್ಲ. ನಾನು ದಡ್ಡಿ, ಹಳ್ಳಿ ಬೆಳ್ದಿರೋಳು, ನಾನು ಅನ್ಎಜುಕೇಟೆಡ್, 4 ಗೋಡೆ ಮಧ್ಯನೇ ಬದುಕ್ತೀನಿ ಅಂತ ಯಾರಿಗಾರ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ಯಾ? ಬಾಯ್ಲಿ ಬಾಯ್ಲಿ. ಇವ್ರು ನೋಡು, ಇವ್ರು ನೋಡು, ಇವರೆಲ್ಲ ಓಪನ್ ಅಪ್ ಆಗಿದ್ದಾರೆ. ಅದಿರ್ಲಿ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಇವರೆಲ್ಲ ನೋಡು, ಇವ್ರು ನೋಡು, ಇವರೆಲ್ಲ ಓಪನ್ ಅಪ್ ಆಗಿದ್ದಾರೆ. ಅವರೆಲ್ಲ ಬಿಟ್ಟಾಕು, ಇಲ್ಲಿ ಕೂತಿರೋರೆಲ್ಲ ಓಪನ್ ಅಪ್ ಆಗಿದ್ದಾರೆ. ನೀನು ಓಪನ್ ಅಪ್ ಆಗು, ಆಗು, ಓಪನ್ ಅಪ್ ಆಗು, ಆಗು, ಆಗು. ಏನ್ ಮಾಡ್ದೆ? ಓಪನ್ ಅಪ್ ಆದೆ. ಇಷ್ಟ ಬೇಡ, ಸ್ವಲ್ಪ ಕಮ್ಮಿ ಮಾಡು. ನಾನೊಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ, ನೀನು ಅಲ್ಲಿ ಕೂತಿರೋ. ಓಕೆ,
ಹಲೋ ಇಂಡೋನೇಷ್ಯಾ ಬಂದೆ ಎಕ್ಸ್ಕ್ಯೂಸ್ ಮೀ ಆ ಕಡೆ ಕೂರ್ತೀರಾ? ಅದ್ಯಾಕೆ ಅಲ್ಲೇನ್ ಮುಳ್ಚುಚ್ಚದ? ಹೋಗ್ ಕುಕ್ಕರ್ ಬಡಿ. ಎಕ್ಸ್ಕ್ಯೂಸ್ ಮೀ, ಹಂಗಂದ್ರೆ ನಾನು ನಿಮ್ಮನ್ನು ಕರೆದಿದ್ದು. ನನ್ನ ಗಂಡ ಆ ಕಡೆ ಹೋಗಿದ್ ನೋಡ್ಬಿಟ್ಟು ನನ್ನ ಈ ಕಡೆ ಕರಿತೀಯಲ್ಲ, ಮಕ್ಕ ಕಿತ್ತೋಗಂಗ್ ಹೊಡ್ಬಿಡ್ತೀನಿ ಜೋಕೆ. ಹಂಗಲ್ಲ ಮೇಡಮ್, ನಾನು ಈ ಹೋಟ್ಲಿದ್ದು ಸಪ್ಲೈಯರ್ ಮೇಡಮ್, ಸಪ್ಲೈ ಮಾಡಕ್ ಬಂದಿದ್ದೀನಿ. ಕೂತ್ಕೊಳ್ಳಿ. ಸಾರಿ. ಮುಂದೆ ಕೈ ಚಾಚಿ. ಎಸ್ ಮೇಡಮ್, ಒಂದ್ ನಿಮಿಷ. ಏನ್ ಬೇಕಾದ್ರೆ ಹೇಳಿ ಮೇಡಮ್, ನಾನು ಸಪ್ಲೈ ಮಾಡ್ತೀನಿ. ಓಕೆ? ಹಾ ಮುಗಿಸಿ. ಹಲೋ ವೇಟರ್, ಹಲೋ. ಏನ್ ಕೇಳಿಸ್ತಂಗೆ ಹೋಯ್ತು ಅವನಲ್ಲ. ಅವ್ನು ನಿಮ್ಗೆ ಹಿಂಗೆಲ್ಲ ಮಾಡ್ಲೇ ಇಲ್ಲ. ಅದು ನಾನು ಈ ಹೋಟ್ಲಿಗೆ ರೆಗ್ಯುಲರ್ ಕಸ್ಟಮರ್ ನೋಡು, ನನಗೆ ಈ ಬಟ್ಟೆ ಹಾಕೊಳ್ಳೋದಂದ್ರೆ ಇಷ್ಟ ಇಲ್ಲ ಅಂತ ಅವ್ನು ಗೊತ್ತು. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಗೋಸ್ಕರ ಸ್ಪೆಷಲ್ ಸ್ಟಾರ್ಟರ್. ಅಲ್ಲ ಸರ್, ನಾನೇನು ಆರ್ಡರ್ ಮಾಡಿಲ್ಲ ಸರ್. ಎಂಜಾಯ್ ಮಾಡಿ ಮೇಡಮ್. ನಾನೇನು ಆರ್ಡರ್ ಮಾಡಿಲ್ಲ ಕಣೋ. ಮೇಡಮ್ ಏನಾದ್ರು ಬೇಕಿದ್ರೆ ನನ್ನ ಹೇಳಿ. ನಾನು ಆರ್ಡರ್ ಮಾಡಿಲ್ವಲ್ಲೋ. ಒಳಗಿರ್ತೀನಿ ಮ್ಯಾಮ್, ಜಸ್ಟ್ ನೋಡಿ ಆಗ್ಲೇ ಬಂದ್ಬಿಡ್ತೀನಿ. ವೇಟರ್ ನಾನೇನು ಆರ್ಡರ್ ಮಾಡಿಲ್ಲ, ತಂದ್ಕೊಟ್ಟ. ಇದು 5 ಸ್ಟಾರ್ ಹೋಟ್ಲ್ ಅಲ್ವಾ? ಫ್ರೀ ಇರ್ಬೇಕು. ಇರ್ಬೋದು. ಆದ್ರೂ ನನ್ಗೊಂದು ಡೌಟು, ಆ ವೇಟ್ರು ಏನಾದ್ರು ನಿನಗೆ ಗೊತ್ತಾ? ನನ್ನ ಮೇಲೆ ಅನುಮಾನ ಪಡ್ತಿದ್ದೀರೇನ್ರಿ? ಇಲ್ಲ ನಾನು ಅನ್ಕೋನ ಪಟ್ಟಿಲ್ಲ. ನಾನು ಮಾಡಿದ್ದು ಜೋಕು. ಜೋಕ್ ಮಾಡಿದ್ರ? ನಗಂಗಾರ ಜೋಕ್ ಮಾಡಿ.